ಪೊಲೀಸರ ಕಿರುಕುಳ ಆರೋಪದ ಹಿನ್ನೆಲೆ ನಿನ್ನೆಯಷ್ಟೇ BSc ಓದುತ್ತಿದ್ದ ವಿದ್ಯಾರ್ಥಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದ ಘಟನೆ ನಡೆದಿತ್ತು. ಇದೀಗ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಧಾರವಾಡ ವಿದ್ಯಾಗಿರಿ ಠಾಣೆಯ 3 ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಮೂಲತಃ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಬೇಲೂರು ಗ್ರಾಮದ ಆದಿತ್ಯ ಮ್ಯಾಗೇರಿ ಎಂಬ ವಿದ್ಯಾರ್ಥಿ ಧಾರವಾಡದ ಗಿರಿನಗರದಲ್ಲಿ ರೂಮ್ ಮಾಡಿಕೊಂಡು ಕಿಟಲ್ ಕಾಲೇಜಿನಲ್ಲಿ BSc ಓದುತ್ತಿದ್ದ. ಆದರೆ ಕಳೆದ ಶನಿವಾರ ಧಾರವಾಡ ವಿದ್ಯಾಗಿರಿ ಠಾಣೆ ಪೊಲೀಸರು ಆದಿತ್ಯ ಗಾಂಜಾ ಸೇವಿಸಿದ್ದಾನೆ ಎಂದು ಆರೋಪಿಸಿ ಆತನನ್ನು ವಶಕ್ಕೆ ಪಡೆದು ತಪಾಸಣೆ ನಡೆಸಿದ್ದರು. ತಪಾಸಣೆ ವೇಳೆ ಆದಿತ್ಯ ಗಾಂಜಾ ಸೇವಿಸಿಲ್ಲ ಎಂಬ ವರದಿ ಕೂಡ ಬಂದಿತ್ತು. ಆದರೂ ಆತನನ್ನು ಬಿಡದ ಪೊಲೀಸರು ದುಡ್ಡಿಗಾಗಿ ಕಿರುಕುಳ ನೀಡಿದ್ದರು. ಈ ಕಿರುಕುಳದಿಂದ ಬೇಸತ್ತು ಮರ್ಯಾದೆಗೆ ಅಂಜಿ ಆದಿತ್ಯ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಇದು ರಾಜ್ಯದಾದ್ಯಂತ ಸುದ್ದಿಯಾಗುತ್ತಿದ್ದಂತೆ ಇದೀಗ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ವಿದ್ಯಾಗಿರಿ ಠಾಣೆಯ ಚಂದ್ರು ನಡುವಿನ್ಮನಿ, ಕಿರಣ್ ಡೊಕ್ಕಣ್ಣವರ್ ಹಾಗೂ ಸೈಯದ್ ತಹಶೀಲ್ದಾರ್ ಎಂಬ 3 ಕಾನ್ಸ್ಟೇಬಲ್ಗಳನ್ನು ಅಮಾನತು ಮಾಡಿ ಈ ಸಂಬಂಧ ಸಂಪೂರ್ಣ ತನಿಖೆ ನಡೆಸಿ ವರದಿ ನೀಡುವಂತೆ DCP ಅವರಿಗೆ ಸೂಚಿಸಿದ್ದಾರೆ. ಒಟ್ಟಾರೆ ಗಾಂಜಾ ಸೇವಿಸದೇ ಇದ್ದರೂ ಸೇವಿಸಿದ್ದಾನೆ ಎಂದು ಪೊಲೀಸರು ತನ್ನನ್ನು ಕರೆದುಕೊಂಡು ಹೋಗಿದ್ದಕ್ಕೂ ಹಾಗೂ ಪೊಲೀಸರು ದುಡ್ಡಿಗಾಗಿ ಕಿರುಕುಳ ಕೊಟ್ಟಿದ್ದಕ್ಕೂ ಮನನೊಂದ ವಿದ್ಯಾರ್ಥಿ ಇದೀಗ ಇಹಲೋಕ ತ್ಯಜಿಸಿದ್ದಾನೆ. ಇದೇ ವಿಷಯಕ್ಕೆ 3 ಪೊಲೀಸರು ಅಮಾನತು ಕೂಡ ಆಗಿದ್ದು, ಮುಂದೆ ಈ ಬಗ್ಗೆ ಯಾವ ರೀತಿ ತನಿಖೆ ನಡೆದು ಆ ಪೊಲೀಸರ ಮೇಲೆ ಇನ್ನು ಯಾವ ರೀತಿಯ ಶಿಸ್ತು ಕ್ರಮ ಆಗಲಿದೆಯೋ ಕಾದು ನೋಡಬೇಕಿದೆ. ಜೀವನ ಹಾಳು ಮಾಡುತ್ತಿರುವ ಪೊಲೀಸ್ ಅಧಿಕಾರಿಗಳಿಗೆ, ಸುಳ್ಳು ಕೇಸು ಹಾಕುತ್ತಿರುವ ಅಧಿಕಾರಿಗಳಿಗೆ, ಸುಳ್ಳು ಗಾಂಜಾ ಕೇಸು ಹಾಕುತ್ತಿರುವ ಅಧಿಕಾರಿಗಳಿಗೆ ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ನ್ಯಾಯ ಬೇಕು. ಜಸ್ಟಿಸ್, ಜಸ್ಟಿಸ್. ಭಾರತ್ ಮಾತಾ ಕಿ ಜೈ. बोलो भारत माता की जय. सर ಪೊಲೀಸ್ ಆಫೀಸರ್ ಯಾರಿದ್ದೀರಿ ಒಂದು ನಿಮಿಷ ಬನ್ನಿ ಸರ್. ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಅದರ ಕುರಿತು ಅವನಿಗೆ ನ್ಯಾಯವನ್ನು ಸಿಗಬೇಕು. ಅದರ ಜೊತೆಗೆ ಕೇವಲ ಒಬ್ಬ ವಿದ್ಯಾರ್ಥಿ ಅಲ್ಲ, ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಗಾಂಜಾ ಹಾಗೂ ಡ್ರಗ್ಸು ಎಲ್ಲೆಂದರಲ್ಲಿ ಬಹಳ ಸುಲಭವಾಗಿ ಸಿಗ್ತಾ ಇದೆ. ಪೊಲೀಸ್ ಇಲಾಖೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಇವತ್ತು ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಮತೀಯ ಚಟುವಟಿಕೆಗಳು ಹೆಚ್ಚಾಗಿದೆ. ಅದರ ಜೊತೆಗೆ ಡ್ರಗ್ಸ್ ಹಾಗೂ ಗಾಂಜಾದ ಹಾವಳಿ ಹುಬ್ಬಳ್ಳಿ ಧಾರವಾಡದಲ್ಲಿ ಭಾಳಷ್ಟು ಕಡೆ ನಡೀತಾ ಇದೆ. ವಿದ್ಯಾರ್ಥಿಗಳನ್ನು ಕೆಲವೊಂದಿಷ್ಟು ಯಾರು ಆ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಅವರ ವಿರುದ್ಧ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕು. ಅದನ್ನು ABVP ಕೂಡ ಸ್ವಾಗತವನ್ನು ಮಾಡ್ತದೆ. ಅದರ ಜೊತೆಯಲ್ಲಿ ಯಾರು ಅದರಲ್ಲಿ ತೊಡಗಿಕೊಳ್ಳಿಲ್ಲ ಆ ವಿದ್ಯಾರ್ಥಿಗಳನ್ನು, ಅಮಾಯಕ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋಗಿ ಅವ್ರನ್ನ ಕೌನ್ಸಿಲಿಂಗ್ ಮಾಡ್ತೀವಿ ಹೇಳುವಂಥ ಮುಖಾಂತರವಾಗಿ ಅವರಲ್ಲಿ ಫೇಕ್ ಕೇಸ್ಗಳನ್ನು ಹಾಕಿ ಅವರ ಹತ್ರ ಕಮಿಷನನ್ನು ಕೇಳಿಸುವಂಥ ಕೆಲಸವನ್ನು ಇವತ್ತು ಹುಬ್ಬಳ್ಳಿಯ ಒಂದು ಧಾರವಾಡದ ಪೊಲೀಸ್ ಇಲಾಖೆ ಮಾಡಿರುವಂಥದ್ದು ಭಾಳ ವಿಷಾದವಾದ ಒಂದು ಘಟನೆ. ಅವರ ಹತ್ರ ಕಮಿಷನ್ ತೆಗೆದುಕೊಂಡಿರುವಂಥ ಸ್ಕ್ರೀನ್ಶಾಟ್ ಇರ್ಬೋದು, ಎಲ್ಲ ಕೂಡ ವಿದ್ಯಾರ್ಥಿಗಳು ಮಾಧ್ಯಮಗಳಿಗೂ ಕೂಡ ನೀಡಿದ್ದಾರೆ. ಇವತ್ತು ABVP ಅದೇ ದೃಷ್ಟಿಯನ್ನು ಇಟ್ಟುಕೊಂಡು ಕೇವಲ ಇದೊಂದು ಹುಬ್ಬಳ್ಳಿ ಧಾರವಾಡದ ಸಮಸ್ಯೆ ಅಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಡ್ರಗ್ಸ್ ಹಾಗೂ ಗಾಂಜಾದ ಹಾವಳಿ ನಡೀತಾ ಇದೆ. ರಾತ್ರಿ ಆದಿತ್ಯ ಅನ್ನುವಂಥ ಒಬ್ಬ BSc ಓದ್ತಿದ್ದಂಥ ವಿದ್ಯಾರ್ಥಿ ನೇಣು ಬಿಗಿದುಕೊಂಡು ಮೃತ ಹೊಂದಿದ್ದಾನೆ ಅನ್ನೋ ವಿಷಯ ತಿಳಿದ ಮೇಲೆ ಇಮಿಡಿಯೇಟಾಗಿ ನಮ್ಮ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದರು. ಅವರ ಪೋಷಕರು ಒಂದು UDR ಅನ್ನು ಕೊಟ್ಟಿದ್ದಾರೆ, ಅಂದರೆ ಅಸ್ವಾಭಾವಿಕ ಸಾವು ಅಂತಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ UDR ಅನ್ನು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಅದಾದಮೇಲೆ ಪೋಷಕರು ಕೆಲ ಮಾಧ್ಯಮಗಳಲ್ಲಿ ಈ ರೀತಿ ನಮ್ಮ ಮಗಂದು ಡ್ರಗ್ ಟೆಸ್ಟ್ ಮಾಡಿದ್ರು, ಅದರಲ್ಲಿ ನೆಗೆಟಿವ್ ಬಂದರು, 2,000 ಹಣ ಕೇಳಿದ್ರು ಪೊಲೀಸರು ಅಂತಂದು ಆರೋಪಿಸಿರೋ ಹಿನ್ನೆಲೆಯಲ್ಲಿ ಆ ಒಂದು ಪಾರದರ್ಶಕ ಕ್ರಿಯೆ, ಸಾರ್ವಜನಿಕರಲ್ಲಿ ತಪ್ಪು ಅಭಿಪ್ರಾಯ ಮೂಡೋ ರೀತಿ ಕೆಲವು ಆರೋಪಗಳು ಕಂಡುಬಂದ ಹಿನ್ನೆಲೆಯಲ್ಲಿ 3 ಜನ ಸಿಬ್ಬಂದಿಗಳನ್ನ ಈಗಾಗಲೇ ನಾನು ಅಮಾನತು ಮಾಡಿದ್ದೇನೆ. ನಿನ್ನೆ ನಮ್ಮ ಸ್ಥಳೀಯ ಅಧಿಕಾರಿಗಳಿಂದ ವರದಿಯನ್ನು ಪಡ್ಕೊಂಡು ಅದರ ಜೊತೆಗೆ ಇದರ ಸಂಪೂರ್ಣ ವಿಚಾರಣೆಯನ್ನು ನಮ್ಮ DCP ಲಾ ಆ್ಯಂಡ್ ಆರ್ಡರ್ ಶ್ರುತಿಯವರು ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಇದರಲ್ಲಿ ಅಕಸ್ಮಾತ್ ಹಣ ಕೇಳಿದರೆ ಯಾವ ರೀತಿ ಕೇಳಿದರು, ಯಾರು ಕೇಳಿದರು, ಅದು ಕೆಲವರು ಹಣ ಕೊಟ್ಟಿದ್ದರು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅದೆಲ್ಲವನ್ನು ಒಂದು ಸಮಗ್ರ ಪೂರ್ವಭಾವಿ ವಿಚಾರಣೆಯನ್ನು ನಮ್ಮ DCP ಅವರು ಮಾಡ್ತಾರೆ. ಅದ್ರ ಮೇಲೆ ಇನ್ನೂ ಯಾರ್ದಾದ್ರೂ ಹೆಚ್ಚುವರಿ ಲೋಪಗಳು ಕಂಡು ಬಂದರೆ, ಅವ್ರದ್ದೇನಾದರೂ ಪಾತ್ರಗಳು ಕಂಡು ಬಂದರೆ ಅದ್ರ ಮೇಲೆ ಕೂಡ ಅಗತ್ಯ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸ ಮಾಡ್ತೀವಿ. ಮುಂದುವರೆದು ಮಗುವಿನ ಪೋಷಕರು
ಅವರು ಏನಾದರೂ ಬಂದು ಇನ್ನೂ ಹೆಚ್ಚುವರಿ ಫಿರ್ಯಾದನ್ನು ಏನಾದರೂ ನೀಡಿದರೆ ಅದ್ರ ಮೇಲೆ ಕೂಡ ನಾವು ಕಾನೂನು ಕ್ರಮವನ್ನು ಕೈಗೊಳ್ತೀವಿ. ಮಧ್ಯಾಹ್ನ